ನಾವು ನೋಡ್ತಾ ಇದ್ದೀವಿ ಅಂತಿಮ ಹಂತದ ವಿಧಿವಿಧಾನಗಳು. ಈಗ ನೋಡಿ, ಶವವನ್ನು ಈಗಾಗಲೇ ಹೆಗಲ ಮೇಲೆ ಹೊತ್ತಿದ್ದಾರೆ. ಈಗ ಚಿತೆಯ ಕಡೆಗೆ ತರ್ತಾ ಇದ್ದಾರೆ. ಅವರ ಮಕ್ಕಳುಗಳಿಗೆಲ್ಲರಿಗೂ ಕೂಡ ಕೇಶಮುಂಡನ ಆಗಿದೆ. ನಾರಾಯಣನ ನಾಮವನ್ನು ಜಪಿಸುತ್ತಾ ಅವರು ತರ್ತಾ ಇದ್ದಾರೆ. ಇಷ್ಟೇ ನೋಡಿ ಮನುಷ್ಯಂದು ಏನು ಅಂದರೆ, ಮನುಷ್ಯನ ಜೀವನ ಹೆಂಗೆ ಅಂತಂದರೆ ಇಷ್ಟೇ, ಬದುಕಿರುವ ತನಕ ಮಾತ್ರ. ಆದರೆ ದ್ವಾರಕೀಶ್ ಏನು ಅಂತಂದರೆ, ಒಬ್ಬ ವ್ಯಕ್ತಿಯಾಗಿ ಒಂದು ಶಕ್ತಿಯಾಗಿ ಬೆಳೆದಂಥ ರೀತಿ ಇತ್ತಲ್ಲ, ಸಾಮಾನ್ಯ ಸಂಗತಿ ಆಗಿರಲಿಲ್ಲ ಇದು. ಅವ್ರ ಎತ್ತರಕ್ಕೆ ಬೆಳೆದಂಥ ರೀತಿ ಬೇರೆಯವ್ರಿಗೆ ಮಾದರಿ. ಚಿತ್ರರಂಗದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದಕ್ಕೆ ಎರಡಕ್ಕೂ ಕೂಡ ಇವ್ರು ಬೆಸ್ಟ್ ಎಕ್ಸಾಂಪಲ್. ಮೇಲಿಂದ ಮೇಲೆ, ಆಗಲೇ ಸುಮನ ಕಿತ್ತೂರು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಮೇಲಿಂದ ಮೇಲೆ ಅವರು ಈ ಸಿನಿಮಾಗಳನ್ನು ಮಾಡುವಂಥ ಹುಚ್ಚಿಗೆ ಬಿದ್ದುಬಿಟ್ಟಿದ್ರು ಒಂದು ಲೆಕ್ಕದಲ್ಲಿ. ಅವ್ರ ಉಸಿರಾಟವೇ ಸಿನಿಮಾ ನೋಡಿ. ಚಿತೆಯ ಮೇಲೆ ಶವವನ್ನು ಮಲಗಿಸಲಾಯಿತು. ಇರೋ ತನಕ ವ್ಯಕ್ತಿಯ ಹೆಸರು. ಜೀವ ಹೋದ ತಕ್ಷಣ ಶವ, ಬಾಡಿ ಅಂತ ಕರಿತೀವಿ ನಾವು. ಬಾಡಿನ ಶಿಫ್ಟ್ ಮಾಡಿದ್ರು, ಬಾಡಿ ತೊಗೊಂಬಂದರು. ಬಾಡಿ ಯಾವಾಗ ಬರುತ್ತಂತೆ ಅಂತ ಹೆಸರಿನದು ಕೂಡ ಕರಿತಿರಲ್ಲ ಜನಗಳು. ಇಷ್ಟೇ, ಸಾವು ಅನ್ನುವಂಥದ್ದು ಒಂದು ದೊಡ್ಡ ಪಾಠವನ್ನು ಕಲಿಸಿಬಿಡುತ್ತೆ. ಜೊತೆಗೆ ಈ ಕೆಲವರ ಸಾವು ಬೇರೆಯವರಿಗೆ ಒಂದು ರೀತಿಯಲ್ಲಿ ಪಾಠ ಅಂತೀವಲ್ಲ ನಾವು, ಇದಕ್ಕೇನೆ ನೋಡಿ. ಬರ್ಬೇಕಾದ್ರೆ ಏನು ತಂದಿವಿ, ಹೋಗ್ಬೇಕಾದ್ರೆ ಏನು ತಗೊಂಡು ಹೋಗ್ತೀವಿ, ನಡುವೆ ಎಷ್ಟು ಗದ್ದಲಾಗಲಾಟೆಗಳು ನಮ್ಮದು. ಏನು ಕತೆ, ಸಾವಿರಾರು ವರ್ಷ ಬದುಕ್ತೀವಿ ಅನ್ನೋಂಗೆ ಮಾಡ್ತೀವಿ. ಆದರೆ ಇರುವಂಥ ಅವಧಿಯನ್ನು ಸಾರ್ಥಕವಾಗಿ ಬದುಕಿದ್ದಿದೆಯಲ್ಲ ದ್ವಾರಕೀಶ್ ಅಂತವ್ರಿಗೆ ಇದೊಂದು ಎಕ್ಸಾಂಪಲ್. ಇದು ಭಾಳ ಚೆನ್ನಾಗಿದೆ. ಈ ಭಕ್ತ ಕುಂಬಾರದ ಹಾಡನ್ನು ಎಲ್ಲ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೀನಿ. ಅಂದರೆ ಈ ರೀತಿ ಅಂತ್ಯ ಸಂಸ್ಕಾರ ನಡೀತಿರುವಂಥ ಸಂದರ್ಭದಲ್ಲಿ, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಆ ಬರುವ ದಾರಿ ಇದೆಯಲ್ಲ ಅದು ಕೂಡ ಕತ್ತಲೇನೆ. ಅದರಲ್ಲೇ ನಾವು ಬೆಳಕನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡ್ತೀವಿ. ಉಸಿರಾಡುವ ತನಕ ನಾನು ನನ್ನದೆಂಬ ಮಮಕಾರ, ಉಸಿರು ನಿಂತೊಡನೆ ಮಸಣದಿ ಸಂಸ್ಕಾರ, ಮಣ್ಣಲ್ಲಿ ಬೆರೆತು ಮೆಲ್ಲನೆ ಕೊಳೆತು ಮುಗಿಯುವ ದೇಹಕ್ಕೆ ವ್ಯಾಮೋಹವೇಕೆ, ಮಾನವ ಮೂಳೆ ಮಾಂಸದ ತಡಿಕೆ. ನಾವು ನೋಡ್ತಾ ಇದ್ದೀವಿ ಕೊನೆಯ ಹಂತದ ವಿಧಿವಿಧಾನಗಳು. ಶ್ರುತಿ ಕೈ ಎತ್ತಿ ಮುಗಿತಾ ಇದ್ರು. ಆ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡಿದ್ವಿ. ಏನೇನೂ ಇಲ್ದಿರುವಂಥವ್ರನ್ನ ಒಬ್ಬ ಹೀರೋಗಳನ್ನಾಗಿ ಮಾಡಿರುವಂಥ ಕೀರ್ತಿ, ಹೀರೋಯಿನ್ಗಳನ್ನಾಗಿ ಮಾಡಿರುವಂಥ ಕೀರ್ತಿ, ಅಪ್ರತಿಮ ಕಲಾವಿದರನ್ನಾಗಿ ಹೊರಹೊಮ್ಮಿಸಿದಂಥ ರೀತಿ ಇತ್ತಲ್ಲ ದ್ವಾರಕೀಶ್. ಅದೇ ದ್ವಾರಕೀಶ್ ಅವರ ಶಕ್ತಿ, ಅವರ ಸ್ಟ್ರೆಂತ್ ಏನು ಅಂದ್ರೆ ಅದು. ನೋಡಕ್ಕುಳ್ಳ, ವಾಮನ ರೂಪ, ತ್ರಿವಿಕ್ರಮನ ಶಕ್ತಿ ಸಾಮಾನ್ಯನೇ ಇದು. ಯಾಕಂದರೆ ಪ್ರಿಯದರ್ಶಿನಿ ಆದಂಥವರು ಇವ್ರ ಕೈನಲ್ಲಿ ಶ್ರುತಿಯಾಗ್ಬಿಟ್ರು. ಶ್ರುತಿ ಒಂದು ಸರಿ ಶ್ರುತಿ ಹಿಡಿದ ಮೇಲೆ ಅದನ್ನಾದ ಹೊರಹೊಮ್ಮಲೇಬೇಕಲ್ಲ. ಶ್ರುತಿ ಎತ್ತರಕ್ಕೆ ಬೆಳೆದರು. ಇದು ಒಬ್ಬರ ಕಥೆ ಅಲ್ಲ, ಇದು ಬಹಳ ಚೆನ್ನಾಗಿದೆ. ಏನು ಅಂದರೆ, ನಾಗರಹಾವು ಸಿನಿಮಾನ 3 ಜನ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಒಬ್ಬರು ರವಿಚಂದ್ರನ್ ಅವರ ತಂದೆ ವೀರಸ್ವಾಮಿಗಳು, ಇನ್ನೊಬ್ಬರು ದ್ವಾರಕೀಶ್, ಮತ್ತೊಬ್ಬರು ಪುಟ್ಟಣ್ಣ. ಅಲ್ಲಿ ಯಾವಾಗ ಆ ರಾಮಾಚಾರಿ ಪಾತ್ರ, ನಿಮಗೆ ಗೊತ್ತಿದೆ ಸಂಪತ್ ಕುಮಾರ್ ಅಂತ ಹೆಸರು, ಕುಮಾರನ್ನು ನೋಡಿದ ತಕ್ಷಣ ಅನ್ನಿಸ್ತು, ಅರೆ ಒಬ್ಬ ಹೀರೋ ಸಿಕ್ನಪ್ಪ ನನಗೆ ಅಂತ. ತಕ್ಷಣ ಅವರು ಈ ಪುಟ್ಟಣ್ಣವ್ರ ತೊಡೆ ತಟ್ಟಿ ಹೇಳ್ತಾರೆ ಅವ್ರಿಗೆ, ಪುಟ್ಟಣ್ಣವ್ರಿಗೆ, ನನಗೊಬ್ಬ ಒಳ್ಳೆ ಹೀರೋನ ಕೊಟ್ಟು, ನಾನು ಇಂಥ ಹೀರೋನ ಹುಡುಕಾಟದಲ್ಲಿದ್ದೆ ಅಂತ. ಅಲ್ಲಿಂದ ಶುರುವಾಯಿತು ಕುಳ್ಳನ ಸಂಬಂಧ. ಕಳ್ಳ ಕುಳ್ಳ ಸಿನಿಮಾಗಳನ್ನ ನೋಡ್ತೀವಲ್ಲ, ಈ ಒಂದು ಲೆಕ್ಕದಲ್ಲಿ ಏನು ಅಂತಂದರೆ ಈ ಸೀರೀಸ್ ಶುರುವಾಗ್ಬಿಡ್ತು. ಮಾಡಿರೋ 50 ಸಿನಿಮಾಗಳಲ್ಲಿ ಹೆಚ್ಚು ಕಡಿಮೆ ಒಂದು 20-22 ಸಿನಿಮಾಗಳು ವಿಷ್ಣುವರ್ಧನ್ ಜೊತೆಗೇನೆ. ನಿರಂತರವಾದಂಥ ಸಿನಿಮಾಗಳು, ನಿರಂತರವಾದಂಥ ಜಗಳ ಗುದ್ದಾಟಗಳು, ಒಂದಾ ಎರಡ, ಯಾರು ಯಾವ ಕಾರಣಕ್ಕೋಸ್ಕರ ಜಗಳ ಮಾಡ್ತಿದ್ರು ಅನ್ನೋದೇ ಗೊತ್ತಾಗ್ತಿರಲಿಲ್ಲ. ಅಂಥ ಸ್ಥಿತಿ. ಆದರೆ ಒಂದು ಮಾತ್ರ ನಿಜ, ಇಬ್ಬರ ಜಗಳ ಮೂರನೇವ್ರಿಗೆ ಲಾಭ ಅಂತ. ಮೂರನೇವ್ರಿಗೆ ಯಾರಿಗೆ ಲಾಭ ಆಗಿದೆ ಅಂತ ಹೇಳೋದು ಕಷ್ಟ. ಆದರೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ನಷ್ಟ ಆಗಿಬಿಡ್ತು. ಇವರಿಬ್ಬರು ಜಗಳದಲ್ಲಿ ಎಷ್ಟೋ ಸಿನಿಮಾಗಳು ಬರಲೇ ಇಲ್ಲ, ಎಷ್ಟೋ ಸಿನಿಮಾಗಳು ಆಗಲೇ ಇಲ್ಲ.
ಬೆಳೆ ಹಿಂಗಾರ್ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದವರೇ. ಶರಣು ಬೆಳೆ ಅವರೇ, ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ ಏನೂ ಇಲ್ದೇನೆ ಮೈಸೂರು ಭಾಗದವರು, ನೀವು ಕೂಡ ಮೈಸೂರು ಭಾಗದವರೇ. ಮೈಸೂರು ಭಾಗದಲ್ಲಿ ಹುಣಸೂರಿನಲ್ಲಿ ಹುಟ್ಟಿ ಎತ್ತರಕ್ಕೆ ಬೆಳೆದು ಶೂನ್ಯದಿಂದ ಸಾಮ್ರಾಜ್ಯ ಸೃಷ್ಟಿ ಮಾಡಿ ಈ ಒಂದು ಎತ್ತರ ಏನಂದರೆ ಝೀರೋ, ಈ ಝೀರೋ ಇದ್ದಂಥವ್ರು ಹೀರೋ ಆದಂಥ ಬಗೆ ಇತ್ತಲ್ಲ, ಸಾಮಾನ್ಯ ಸಂಗತಿ ಆಗಿರಲಿಲ್ಲ ಸರ್. ನಾವೀಗ ಅಂತ್ಯ ಸಂಸ್ಕಾರದ ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ವಿಧಿವಿಧಾನಗಳು ಯಾವ ರೀತಿ ನಡೆಯುತ್ತೆ, ದ್ವಾರಕೀಶ್ ಅವ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ದ್ವಾರಕೀಶು ನಾವು ಕರ್ನಾಟಕದಲ್ಲಿ ಚಿತ್ರರಂಗದಲ್ಲಿ ಕಂಡಂತಹ ಒಬ್ಬ ಅಪೂರ್ವವಾದಂತಹ ಒಬ್ಬ ವ್ಯಕ್ತಿ. ಅವರೇ ಪ್ರಚಂಡ ಕುಳ್ಳ ಅಂತ ಅವರೇ ಫಿಲಿಂ ಮಾಡ್ಕೊಂಡ ಇದ್ದಂಗೆನೆ ಅವರು ಪ್ರಚಂಡವಾಗಿ ತಮ್ಮ ಜೀವನದಲ್ಲಿ ಸಾಧಿಸಿದಂತಹ ಒಬ್ಬ ಕುಳ್ಳ. ಕುಳ್ಳ ಅನ್ನೋದಕ್ಕೆ ನಮ್ಮಲ್ಲಿ ವಾಮನ ಅಂತ ಕರಿತೀವಿ. ಈ ವಾಮನನೇ ಮುಂದೆ ತ್ರಿವಿಕ್ರಮನಾಗಿರೋದು. ನಿಜ ನಿಜ. ಸೊ ಎಲ್ಲಿ ಇವರ ಜೀವನಕ್ಕೂ ಇದು ಅನ್ವಯ. ಅಂದ್ರೆ ವಾಮನನಾಗಿದ್ದವನು ತ್ರಿವಿಕ್ರಮನಾಗಿ 3 ಲೋಕವನ್ನು ಅಳದ ಅಂತ ಹೇಳ್ತಾರೆ. ಹಾಗೆ ಇವರು ಕೂಡ ಎಲ್ಲ ನಮ್ಮ ಕನ್ನಡದಲ್ಲಿ ಹುಟ್ಟಿದ್ರು ಕೂಡ ತಮಿಳು, ತೆಲುಗು ಎಲ್ಲ ಚಿತ್ರರಂಗದಲ್ಲಿ ಇವರ ಒಂದು ಕೀರ್ತಿ ಇತ್ತು. ಸೊ ಹಾಗಾಗಿ ಇವರು ಒಂದು ರೀತಿ ತ್ರಿವಿಕ್ರಮರೇ. 3 ಲೋಕದಲ್ಲಿಯೂ ಸ್ಯಾಂಡಲ್ವುಡ್ ಮತ್ತು ಟಾಲಿವುಡ್ ಮತ್ತು ತಮಿಳಲ್ಲಿ ಇರುವಂತಹ ಟೋಲಿವುಡ್ ಎಲ್ಲವನ್ನು ಇವರು ಆಕ್ರಮಿಸಿದವ್ರೆ ಆ ಲೆಕ್ಕಾಚಾರದಲ್ಲಿ. ನಿಜ ನಿಜ. ಸೊ ಹಾಗಾಗಿ ಇವರು ಒಂದು ತ್ರಿವಿಕ್ರಮರೇ. ಆದ್ರೆ ಜೀವನ ಏನಪ್ಪಾ ಅಂತ ಹೇಳಿದ್ರೆ, ಯಾರು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಅವರು ಮತ್ತೆ ಮಣ್ಣಲ್ಲಿ ಮಣ್ಣಾಗ್ಬೇಕು. ಇದು ಜೀವನ. ಯಾರು ತಪ್ಪಿಸ್ಕೊಳಕ್ ಆಗುದಿಲ್ಲ ಇದ್ರಲ್ಲಿ. ಯಾವ ದೊಡ್ಡ ರಾಜಕಾರಣಿ ಆಗಿರ್ಬೋದು, ರಾಜನಾಗಿರ್ಬೋದು, ಯಾರು ತಪ್ಪಿಸ್ಕೊಳಕ್ ಆಗ್ತಿಲ್ಲ. ಪಂಚಭೂತದಿಂದ ಉತ್ಪತ್ತಿಯಾದ ಶರೀರ ಪಂಚಭೂತದಲ್ಲಿ ಲೀನವಾಗ್ಲೇಬೇಕು. ಆತ್ಮ ಪರಮಾತ್ಮದಲ್ಲಿ ಲೀನವಾಗ್ಲೇಬೇಕು. ಹೌದು. ಇದು ಹಾಗಾಗಿ ಇವತ್ತು ದ್ವಾರಕೀಶರವರು ತಮ್ಮ ಅಂತ್ಯವನ್ನು ಕಂಡಿದ್ದಾರೆ. ನಿಜ ನಿಜ. ನೀವು ಹೇಳಿದ ಮಾತು ಸತ್ಯ. ನೀವು ಜೊತೆಗೆ ನಾವು ಈ ಹುಟ್ಟುವಂಥ ಸಂದರ್ಭದಲ್ಲಿ ಏನೇನೋ ತಂದಿರಲ್ಲ ಸರ್. ಹೀಗಾಗಿ ನಂತರ ಪಡೆದಿದ್ದೆಲ್ಲವೂ ಕೂಡ ಲಾಭವೇ ಅನ್ನುವಂಥ ಒಂದು ಮಾತಿದೆ. ಆದರೆ 2 ಜನ ಇದನ್ನು ಅರ್ಥ ಮಾಡ್ಕೋತಾರೆ ಅಂತ. ಹೌದು, ಎಲ್ಲರೂ ಏನಾಗ್ತದೆ, ಸ್ಮಶಾನ ವೈರಾಗ್ಯ ಅಂತಾರೆ, ಅಭಾವ ವೈರಾಗ್ಯ ಅಂತಾರೆ. ಅಂದ್ರೆ ಏನು ಸಿಗ್ತೈತ ನನ್ಗೇನು ಬೇಡ ಅನ್ನೋದು. ಸ್ಮಶಾನಕ್ಕೆ ಹೋದಾಗ ಇನ್ಮೇಲೆ ಒಳ್ಳೆಯವ್ರಾಗ್ಬಿಡ್ಬೇಕಪ್ಪ, ನಾವು ಸತ್ತೋಗ್ಬಿಡ್ತೀವಿ, ನಾವು ಮಾಡಬಾರ್ದು ಅನ್ನೋದು. ಆದ್ರೆ ಬದುಕಿರುವಾಗ ಮಾತ್ರ ಬೇರೆಯವ್ರನ್ನ ಬರೀ ರಾಗ, ದ್ವೇಷ, ಅಸೂಯೆ, ನಾನು, ನಂದು, ಮೋಹ ಎಲ್ಲ. ಇವತ್ತು ನೋಡಿ ಹಿಡಿ ಅಕ್ಕಿಯನ್ನ ಎಲ್ಲರೂ ಹಾಕ್ತಾ ಇದ್ದಾರೆ, ಗಂಗಾ ತೀರ್ಥವನ್ನ ಬಾಯಿಗೆ ಹಾಕ್ತಾ ಇದ್ದಾರೆ. ಅಂದ್ರೆ ಇದು ಸತ್ಯ ಅನ್ನೋದಷ್ಟೇ ಜೀವನದಲ್ಲಿ. ನಿನಗೆ ನೀನು ಲಾಸ್ಟ್ ಅಲ್ಲಿ ಒಂದು ದಿನ ಬೇರೆಯವರಿಂದ ನೀನು ಅಕ್ಕಿಯನ್ನ ಹಾಕಿಸ್ಕೊಳ್ಳುವಂತಹ ಇದಕ್ ಬಂದ್ಬಿಡ್ತೀಯಪ್ಪ. ಆದ್ರಿಂದ ಅನ್ನವನ್ನ ಕೊಟ್ಟು ತಿನ್ನು ಅನ್ನೋದು ಇದ್ರದ್ದು ಮೂಲ ಉದ್ದೇಶ. ಅನ್ನವನ್ನ ಹಂಚಿ ತನ್ನು, ಕೇವಲ ಗೋ ಹೋತಿ ಕೇವಲ ಅತೀತ. ಒಬ್ಬನೇ ತಿಂದವನು ಎಲ್ಲ ಪಾಪಗಳಿಗೂ ಅವನೊಬ್ಬನೇ ಈಡಾಗ್ತಾನೆ. ಆದ್ರಿಂದ ಫಸ್ಟ್ ನೀನು ಕೊಟ್ಟು ತಿನ್ನೋದನ್ನ ಕಲಿ ಅಂತ. ಅದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಹುಟ್ಟದಾಗ್ಲಿಂದ ಸಾಯುವಾಗಿನ ತನಕ ಯಾವುದೇ ಕೆಲಸ ಮಾಡಿದ್ರು ಕೂಡ ಒಂದು 4 ಜನಕ್ಕೆ ಊಟ ಹಾಕು ಅಂತ ಹೇಳ್ತಾರೆ. ಬೇರೆ ಏನು ಹೇಳೋದಿಲ್ಲ. ನೀನು ಚಿನ್ನ ಕೊಡ್ಬೇಡ, ಬಟ್ಟೆ ಕೊಡ್ಬೇಡ, ಇನ್ನೊಂದು ಕೊಡ್ಬೇಡ, 4 ಜನಕ್ಕೆ ಊಟ ಹಾಕು ಅಂತ. ಅಂದ್ರೆ ನಿನಗೆ ಕಡೆನಲ್ಲಿ 4 ಜನ ಅಕ್ಕಿ ಹಾಕೋರಾದ್ರೂ ಇರ್ತಾರೆ ಅಂತ. ನಿಜ 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 ನಿಜ. ಸೊ ಇವಾಗ ನೋಡಿ, ವಾಕ್ ಅಕ್ಕಿ ಅಂತ ಕರೀತಾರೆ ಇದನ್ನ. ಕಡೆನಲ್ಲಿ ಲಾಸ್ಟ್ ಊಟ ಅಂತ ಕರೀತಾರೆ. ಅದನ್ನ ಅಕ್ಕಿಯನ್ನ ಎಲ್ಲರೂ ಬಾಯಿಗೆ ಹಾಕ್ತಾ ಇದಾರೆ, ಗಂಗಾಜಲರನ್ನ ಬಿಡ್ತಾ ಇದ್ದಾರೆ. ಸೊ ಬಂಧುಗಳು ಬಂದವರೆಲ್ಲ ಅಕ್ಕಿ ಹಾಕ್ತಾರೆ. ಸರ್, ನಾನು ಈ ತುಂಬಾ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೀನಿ ಏನು ಅಂತಂದ್ರೆ, ನಾವು ಕೊನೆಗೆ ಇದೊಂಥರ ಬೀಳ್ಕೊಡುಗೆ ಸಮಾರಂಭ ಸರ್. ಇದು ಒಂಥರ ಏನು ಅಂದರೆ ಎಲ್ಲವನ್ನೂ ಕೂಡ ನಾವು ವಿಧಿವಿಧಾನಗಳನ್ನು ಮಾಡಿ ನಾವು ಬೀಳ್ಕೊಡ್ತೀವಿ. ನಾವು ಪ್ರಶ್ನೆ ಬೇರೆ. ಆದರೆ ಈ ಸತ್ತಂಥ ಸಂದರ್ಭದಲ್ಲಿ ಇದು ದ್ವಾರಕೀಶ್ ಅವ್ರ ಮಕ್ಕಳಿಗೆ ಅನ್ವಯ ಆಗುವಂಥದ್ದಲ್ಲ. ಪಾಪ ಅವ್ರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಈ ಬೇರೆ ಮಕ್ಕಳುಗಳಿಗೆ ತುಂಬ ಸಂಗತಿಗಳು ಅನ್ವಯ ಆಗ್ತವೆ ಸರ್. ಇರೋ ತನಕ ತಂದೆ ತಾಯಿಗಳಿಗೆ ಊಟ ಹಾಕಲ್ಲ, ಆಮೇಲೆ ಇದೆಲ್ಲವನ್ನೂ ಕ್ರಿಯೆ ಮಾಡ್ತಾರೆ. ಜೊತೆಗೇನು ಅಂತಂದರೆ, ಈ ಇರೋ ತನಕ ಈ ಹಾಲು ಅನ್ನುವಂಥ ಪ್ರೀತಿ ತೋರಿಸಿರಲ್ಲ, ತುಪ್ಪ ಅನ್ನುವಂಥ ವಿಶ್ವಾಸ ಕಂಡಿರಲ್ಲ, ಅಂತಃಕರಣ ತೋರಿಸಿರಲ್ಲ, ಆಮೇಲೆ ಹಾಲು ತುಪ್ಪ ಬಿಡ್ತಾರೆ. ಸೊ ಇಂಥ ಮಕ್ಕಳ ಸಂಖ್ಯೆನೂ ಜಾಸ್ತಿ ಇದೆ ಜಗತ್ತಲ್ಲಿ. ಏನಂತೀರಿ ಸರ್ ಇಂಥವ್ರ ಬಗ್ಗೆ? ಹೌದು, ಇವತ್ತು ಭಾರತೀಯ ಸಂಸ್ಕೃತಿಯನ್ನ ಇದೊಂದು ವಿಶೇಷವನ್ನಾಗಿ ಫಾರಿನರ್ಸ್ ಎಲ್ಲ ಅನುಕರಿಸ್ತಾ ಇದಾರೆ, ಬರ್ತಾ ಇದಾರೆ ಎಲ್ಲಾರು. ಏನಪ್ಪಾ ಹೀಗೆ ಭಾರತೀಯರು ಎಷ್ಟು ಚೆನ್ನಾಗಿದ್ದಾರೆ ಅಂತ. ಆದ್ರೆ ಇವತ್ತು ನಮ್ ದೇಶದಲ್ಲೇ ಇದು ಜಾಸ್ತಿ ಆಗ್ಬಿಡ್ತಾ ಇದೆ. ಇವತ್ತು ನಿಜ ನಿಜ ನಿಜ. ಅನಾಥಾಲಯದಲ್ಲಿ ಬಿಟ್ಬಿಡ್ತಾರೆ ತಂದೆ ತಾಯಿಗಳನ್ನ. ಇವಾಗ ಇಲ್ಲಿ ಕೋಟಿಗಟ್ಲೆ ದುಡಿತಾರೆ ಸರ್. ಅಮೆರಿಕಾಗ ಹೋಗಿರ್ತಾರೆ. ಇಲ್ಲಿ ನಾನು ನಿನ್ನೆ ಒಬ್ರನ್ನ ನೋಡ್ದೆ ನಾನು. ಅವರು ಎಲ್ಲ ಹೆಸರುಗಳನ್ನ ಮರ್ತ್ಬಿಟ್ಟಿದ್ದಾರೆ ಪಾಪ. ಅವ್ರಿಗೆ ಪಾಸ್ವರ್ಡ್ ಯೂಸ್ ಮಾಡಕ್ ಬರ್ತಾ ಇಲ್ಲ, ಪಾಸ್ವರ್ಡ್ಗಳು ಮರ್ತೋಗಿದೆ, ATM ಏನು ಯೂಸ್ ಮಾಡಕ್ ಬರ್ತಾ ಇಲ್ಲ. ಅವ್ರಿಗೆ ಬೇಕಾಗಿರೋದು ಇವಾಗ ATM ಅಲ್ಲಿ ದುಡ್ಡಲ್ಲ ಸರ್, ಪಕ್ಕದಲ್ಲಿದ್ದು ಯಾರಾದ್ರೂ ಹಣ ತಕ್ಕೊಟ್ಟು ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋರು. ಆದ್ರೆ ಜೊತೆಲೇ ಇರೋದಿಲ್ಲ ಇವತ್ತು. ಹಣದಲ್ಲಿ ಏನಿದೆ? ಸೊ ಈ ಸ್ಟೇಜಿಗೆ ಬಂದ್ಬಿಟ್ಟಿದೆ ಇವತ್ತು. ಅದಕ್ಕೆ ನನಗೆ ಆಶ್ಚರ್ಯ ಆಗತ್ತೆ. ತಾವು ಹೇಳಿದ ಹಾಗೆ ನೀವು ಬದುಕಿರುವಾಗ ಅವನನ್ನ ದ್ವೇಷಿಸ್ಬಿಟ್ಟು
ಸತ್ತ ನಂತರ ಅವನಿಗೋಸ್ಕರ ಭೂರಿ ಭೋಜನಗಳನ್ನ ಮಾಡಿ ತಿಂದ್ರೆ ಏನ್ ಪ್ರಯೋಜನ? ನಿಜ 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 ಬದುಕಿರೋ ತನಕನು ತಂದೆ ತಾಯಿಗಳಿಗೆ ಒಂದು ದಿನ ನೀರ್ ಕೊಡ್ಲಿಲ್ಲ, ನಿಜ 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 ಒಂದು ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಒಳ್ಳೆ ಮಾತಾಡ್ಲಿಲ್ಲ. ನಿಜ ನಿಜ ನಿಜ. ಸತ್ತ ನಂತರ ಅವರ ಹೆಸರಲ್ಲಿ 50,000 ಜನಕ್ಕೆ 1,00,000 ಜನಕ್ಕೆ ಊಟ ಹಾಕಿದ್ರೆ ಏನ್ ಪ್ರಯೋಜನ? ಅದು ಪ್ರಯೋಜನ ಇಲ್ಲ. ಅದಕ್ಕೆ ಜೀವತೋ ವಾಕ್ಯಕರಣಾತ್, ಬದುಕಿರುವಾಗ ತಂದೆ ತಾಯಿಗಳ ಮಾತನ್ನ ಕೇಳ್ಬೇಕು. ಪ್ರತ್ಯಬ್ಧಂ ಭೂರಿ ಭೋಜನಾತ್, ಪ್ರತಿ ವರ್ಷ ಅವನನ್ನ ಹೆಸರನ್ನ ನೆನೆಸ್ಕೊಂಡು ಒಂದು 4 ಜನಕ್ಕೆ ಊಟ ಹಾಕ್ಬೇಕು. ಗಯಾಯಾಮ್ ಪಿಂಡದಾನಾಚ, ಗಯೆಯಲ್ಲಿ ಪಿಂಡದಾನವನ್ನು ಮಾಡ್ಬೇಕು. ತ್ರಿಭಿಹಿ ಪುತ್ರಸ್ಯ ಪುತ್ರತಾ ಅಂತ ಕೇಳಿದ್ರು. ಪುತ್ರ ಇನ್ನೊಂದು ಪಾಯಿಂಟ್ ಹೇಳಿದ್ರು, ಪುತ್ರ ಅಂದ್ರೆ ಯಾರು ಅಂತ. ವಯಸ್ಸಾದ ಮೇಲೆ ಈ ಶರೀರಕ್ಕೆ ಕುಳ, ಹುಪ್ಪಟೆ, ಇರುವೆ ಇತ್ಯಾದಿಗಳೆಲ್ಲ ಬರ್ಬೋದಂತೆ. ಅದು ಬರದೇ ಇರದೆ ನೋಡ್ಕೊಳ್ಳೋವನೇ ಪುತ್ರ ಅಂತ. ಪುನ್ನಾಮ ನರಕಾತ್ ತ್ರಾಯತೇತಿ ಪುತ್ರ ಅಂತ. ಈ ಪೆಟ್ ಸೋರು ಇದೆಲ್ಲ ಆಗಿ ಪ್ರಾಬ್ಲಮ್ಸ್ ಗಳಾಗತ್ತೆ ನೋಡಿ, ಆಗ ಅವನಿಗೆ ಏನು ಆಗದೆ ಇರಂಗ್ ನೋಡ್ಕೋತಾರಲ್ಲ, ಅವನನ್ನ ಮಗ ಅಂತ ಕರೀತಾರ ನೋಡಿ. ಅಂದ್ರೆ ತಂದೆ ತಾಯಿಗಳು ಯಾವತ್ತೂ ರೋಗಕ್ಕೆ ಈಡಾಗದಂತೆ, ರೋಗಕ್ಕೆ ಈಡಾದ್ರೂ ಶುಶ್ರೂಷೆ ಮಾಡ್ತಾ ಅವ್ರ ನೋಡ್ಕೊಳ್ಳೋದಿದೆಯಲ್ಲ, ಅದು ಪುತ್ರತ್ವ. ನಿಜ ನಿಜ. ಸುಮ್ಮನೆ ತಿಥಿ ಮಾಡೋದು ಪುತ್ರತ್ವ ಅಲ್ಲ. ನಿಜ 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 ನಿಜ. ಈಗ ನೋಡಿ ಇನ್ನೊಂದು, ಈ ದ್ವಾರಕೀಶ್ ಅವರು ಬೆಳೆದು ಬಂದಂಥ ದಾರಿ ಇದೆಯಲ್ಲ ಸರ್, ಈ ಎಲ್ಲೋ ಒಂದು ಕಡೆ ಇಂಜಿನಿಯರ್ ಆಗಬೇಕಾಗಿತ್ತು, ಆಟೋಮೊಬೈಲ್ ಶಾಪ್ ನೋಡ್ಕೋಬೇಕಾಗಿತ್ತು ಅವರು ಮೈಸೂರಿನಲ್ಲಿ. ಆದರೆ ಚಿತ್ರರಂಗ ಅವ್ರನ್ನ ಕೈ ಬೀಸಿ ಕರೀತು. ಅದು ನೋಡಿ, ರೂಪ ಇರಲಿಲ್ಲ, ಏನು ದೊಡ್ಡ ಪರ್ಸನಾಲಿಟಿ ಅನ್ನಂಗಿಲ್ಲ, ಅಥವಾ ಬಿಡಪ್ಪ ಬಹಳ ದೊಡ್ಡ ಫ್ಯಾಮಿಲಿಯಿಂದ ಬಂದರು ಅನ್ನಂಗಿಲ್ಲ. ಆದರೆ ಬೆಳೆದಂಥ ರೀತಿ ಇತ್ತಲ್ಲ ಸರ್, ಈ ಛಲ ಬಿಡದ ತ್ರಿವಿಕ್ರಮನ ರೀತಿಯಲ್ಲಿ ದ್ವಾರಕೀಶ್ ಬೆಳೆದಂಥ ರೀತಿ ಇತ್ತಲ್ಲ. ನನಗನ್ಸುತ್ತೆ ಪ್ರತಿಯೊಬ್ಬ ವ್ಯಕ್ತಿ ಸತ್ತಂಥ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ಕಡೆಗೆ ಅವನಲ್ಲಿರುವಂಥ ಒಂದು ಮ್ಯಾನೇಜ್ಮೆಂಟ್ ಗುಣಗಳನ್ನು ನಾವು ಅಳವಡಿಸ್ಕೋಬೇಕನ್ನೋ ಅಂತ ಅನ್ಸುತ್ತೆ ಸರ್. ಏನಂತೀರಿ? ಹೌದು ಸರ್, ದ್ವಾರಕೀಶ್ ಅವರು ಅತ್ಯಂತ ಒಳ್ಳೆಯ ಎಕ್ಸಾಂಪಲ್ ಆ ವಿಚಾರಗಳಿಗೆ. ಎಷ್ಟೇ ತುಳಿತಕ್ಕೆ ಒಳಗಾದ್ರು, ಸೋಲಿಗೆ ಒಳಗಾದ್ರು, ಸೋಲನ್ನ ಒಪ್ಕೊಳ್ಳದೇನೆ ಮತ್ತೆ ಸೋಲನ್ನ ಜಯಿಸಿ ಜಯದ ಕಡೆಗೆ ಹೋದಂತ ಅವರು ದ್ವಾರಕೀಶರು. ನಾನು ನೆನ್ನೆ ಓದ್ತಾ ಇದ್ದೆ ಅವ್ರ ಬಗ್ಗೆ. ಅವ್ರ ಬಾಬಾ ಎಲ್ಲಾ ಫಿಲಿಂಗಳಲ್ಲೂ ನಗಿಸ್ತಾ ಇದ್ರು ನೋಡಿ. ನಾವು ಗುರು ಶಿಷ್ಯರು ನೋಡದೇ ಇರೋರು ಇಲ್ವೇ ಇಲ್ಲ. ಶಿಷ್ಯರು ಅತ್ಯದ್ಭುತವಾದಂತಹ ಇವತ್ತು ನೋಡಿದ್ರು ಕೂಡ ನಮ್ಗೆ ಆನಂದವನ್ನು ಕೊಡುತ್ತದೆ. ನಿಜ ನಿಜ ನಿಜ. ಆದ್ರೆ ಅಂತಹ ಅನೇಕ ಚಿತ್ರಗಳಲ್ಲಿ ಅವರು ನಗಿಸಿ ಎಲ್ಲ ಮಾಡಿದಾಗ ಎಷ್ಟೋ ಫಿಲ್ಮ್ಗಳು ಹಾಕಿದ್ ದುಡ್ಡು ಬರ್ಲಿಲ್ಲ ಅವ್ರಿಗೆ, ಎಷ್ಟೋ ಸಲ ಅವರು ಲಾಸ್ಗೆ ಒಳಗಾದ್ರು. ಆದ್ರೂ ಬಿಡದೇನೆ ಅವರು ಕಂಟಿನ್ಯೂ ಮಾಡಿದ್ರು. ಮಧ್ಯದಲ್ಲಿ ವಿಷ್ಣುವರ್ಧನ್ಗೂ ಅವ್ರಿಗೂ ಮಧ್ಯದಲ್ಲಿ ಅತ್ಯಂತ ಪ್ರೇಮಮಯವಾಗಿದ್ದಂತಹ ವಿಚಾರಗಳು ಕೆಟ್ಟೋಯ್ತು. ಒಂದೆರಡಲ್ಲ ಬಿಡಿ, ಒಂದೆರಡು ಸರಿ ಅಲ್ಲ ಅದು. ಆಮೇಲೆ 15 ಮನೆಗಳನ್ನ ಮಾಡ್ಕೊಂಡ್ರಂತೆ ಎಲ್ಲ ಅವ್ರಿಗೆ. ನಂತರ ಆತರ ಎಲ್ಲ ನೋಡಿದಾಗ ನಾನು ಅವ್ರ ಜೀವನದಲ್ಲಿ ಅವರು ಬೇರೆಯವ್ರನ್ನ ನಗಿಸೋ ಪ್ರಯತ್ನ ಮಾಡ್ತಾ ಇದ್ರು, ಬಟ್ ಅವ್ರ ಜೀವನದಲ್ಲಿ ಒಳಗಡೆನೆ ದುಃಖವನ್ನು ಪಡ್ತಾ ಇದ್ರು. ಚಾರ್ಲಿ ಚಾಪ್ಲಿನ್ ಕೂಡ ಅದನ್ನು ಕೇಳ್ಕೊಂಡಿದ್ದಾರೆ. ನನ್ನ ನೋಡಿ ಜಗತ್ತು ನಗ್ತಾ ಇತ್ತು, ಆದ್ರೆ ನಾನು ಒಳಗಡೆ ಅಳ್ತಾ ಇದ್ದೆ. ನೋಡಿ ನೋಡಿ, ಎಲ್ಲರಿಗೂ ಇದು ಅನ್ವಯಿಸುತ್ತೆ. ಇದು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಸರ್, ಈ ಸಾವು ಅನ್ನುವಂಥ ಸಂದರ್ಭದಲ್ಲಿ ಮಲಗದಲ್ಲೇ ಕಣ್ಣು ಮುಚ್ಚಿಬಿಟ್ರು ನೋಡಿ. ಸುಖ ನಿದ್ರೆಯಲ್ಲಿದ್ದಂಥ ಸಂದರ್ಭದಲ್ಲೇ ಶಾಶ್ವತ ನಿದ್ರೆಗೆ ಜಾರಬಿಟ್ರು ದ್ವಾರಕೀಶ್. ಅದು ಹೆಂಗೆ ಅಂತಂದರೆ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ಬಹುಶಃ ಇವ್ರು ನೋಡಿದ್ರೆ ಗೊತ್ತಾಗತ್ತೆ ಸರ್ ಅದು. ಹೌದು ಹೌದು, ಅದಂತೂ ವಿನಾ ದೈನ್ಯೇನ ಜೀವನಂ ಇದೆಯಲ್ಲ, ಸಾಯುವಾಗ ಬೇರೆಯವರ ಕೈಗೆ ಸಿಗಾಕೊಳ್ಳದೆ ಇರಬಾರ್ದು ಅಂದ್ರೆ ಯಾರ ಕೈಗೂ ಸಿಗಾಕೋಬಾರ್ದು ಅಂತ ಬಹಳ ಜನ ಪ್ರಾರ್ಥನೆ ಮಾಡ್ತಾರೆ. ನೋಡಿದ್ದೀನಿ ನಾನು ಬಹಳ ಜನ. ಸರ್ ನನಗೆ ಏನ್ ಆಗದೆ ಹೋದ್ರು ಪರವಾಗಿಲ್ಲ, ನಾನು ಸಾಯುವಾಗ ನಾನು ಯಾರ ಕೈಗೂ ಸಿಗಾಕೋಬಾರ್ದು ಅಂತಾರೆ. ಅದನ್ನ ಜನ ಬಯಸ್ತಾರೆ. ಅದೇ ವಿನಾ ದೈನ್ಯನ ಜೀವನಂ ಅನ್ನೋದು. ಯಾಕಂದ್ರೆ ಯಾವತ್ತು ಇವ್ರು ಸಾಯ್ತಾರೆ ಅಂತ ಕಾಯ್ತಾ ಇರೋರ್ನು ನಾನು ನೋಡಿದ್ದೀನಿ. ಬಂದು ನಮ್ಮ ತಾಯಿ ಯಾವತ್ ಸಾಯ್ತಾರೆ ಸರ್ ಹೇಳಿ ನೋಡಿ ಅಂತಾರೆ. ನನಗೆ ಆಶ್ಚರ್ಯ ಆಗತ್ತೆ ಏನಿದು ಅಂತ. ಎಂತ ಸ್ಥಿತಿ ನೋಡಿ. ಹೀಗೆ ಮೇಲ್ಕೋಟೆನಲ್ಲಿ ಜೀವ ಇತ್ತು, ಅವ್ರ ಗಂಡ ನಾನು ಯಾವತ್ತಾದ್ರೂ ಊಟಕ್ಕೆ ಕರಿಯಕ್ ಹೋಗ್ತಾ ಇದ್ವಿ ನಾವು ಬೇರೆ ಸಮಾರಂಭಗಳಿಗೆ. ಅವಾಗ ಅವ್ರು ಹೇಳೋರು, ನನ್ ಗಂಡ ಬೆಡ್ ಮೇಲೆ ಇದ್ದಾನೆ, ಅವ್ನ್ ಸತ್ತಿರ್ತಾನೆ, ನನ್ ಬರಕ್ ಆಗೋದು, ಇವ್ನ ಇಲ್ಲಿ ಸಾಯೋದು ಇಲ್ಲ, ಬೇರೆ ಕಡೆಗೆ ಹೋಗಕ್ಕೂ ಬಿಡ್ತಾ ಇಲ್ಲ ಇವನು ಅಂತ. ಎಂತ ಸ್ಥಿತಿ ನೋಡಿ. ನೋಡಿ ಅಂತ ಸ್ಥಿತಿ ಎಲ್ಲ ಬರಬಾರ್ದಲ್ಲ. ನಿಜ 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 ಸರ್. ಈಗ ದ್ವಾರಕೀಶರು ಅದೃಷ್ಟ ಅಂತ ಹೇಳ್ಬೋದು. ಈಗ ವಿಧಿವಿಧಾನಗಳು ನಡೀತಾ ಇದೆ. ಈ ಕಿವಿಯಲ್ಲಿ ಈ ನಾರಾಯಣ ಮಂತ್ರವನ್ನ ಜಪಿಸ್ತಾರೆ, ಹೇಳ್ತಾರೆ ಅನ್ನುವಂಥದ್ದು ಏನು ಸರ್ ಅದು? ಇದು ಪ್ರೇಷ ಮಂತ್ರಗಳು. ಇದನ್ನ ಹೇಳ್ತೀವಿ ನಾವು, ಕಿವಿಯಲ್ಲಿ ಮಂತ್ರಗಳನ್ನು ಹೇಳ್ತಾರೆ. ಅಂದ್ರೆ ಈ ಪಂಚಭೂತಗಳಿಂದ ಬಂದಂತಹ ಶರೀರವನ್ನ ಅದು ಮತ್ತೆ ಪಂಚಭೂತಗಳಿಗೆ ಹೋಗಿ ಸೇರುತ್ತೆ. ಆದ್ರೆ ಆತ್ಮ ಬಂದು ಎಲ್ಲಿಗೆ ಹೋಗ್ಬೇಕು ಅಂತ ಚರ್ಚೆ ಬರುತ್ತೆ. ಇವಾಗ ಏನು ಅಂದ್ರೆ ಕಿವಿಯಲ್ಲಿ ಹೇಳುವಾಗ ಆಕಾಶದಿಂದ ನೀನು ಆಕಾಶಕ್ಕೆ ಹೋಗ್ತಾ ಇದೀಯಾ,
ವಾಯುವಿನಿಂದ ಪ್ರಾಣವಾಯು ಹೋಗ್ತಾ ಇದೆ, ಈ ಶರೀರ ಭೂಮಿಗೆ ಹೋಗ್ತಾ ಇದೆ, ನೀರು ನೀರಿಗೆ ಹೋಗ್ತಾ ಇದೆ, ಇಲ್ಲಿ ಪಂಚಭೂತಗಳಲ್ಲಿ ಪಂಚಭೂತ ಲೀನ ಆಗ್ತಾ ಇದೆ, ಕರೆಕ್ಟ್. ಆದ್ರೆ ನಾವು ಶರೀರಕ್ಕಿಂತ ಭಿನ್ನವಾದ ಆತ್ಮನನ್ನು ಒಪ್ಕೊಂಡಿದೀವಲ್ಲ ನಾವು. ಈ ಆತ್ಮ ಎಲ್ಲಿಗೆ ಹೋಗುತ್ತೆ ಅಂತ, ಈ ಆತ್ಮ ವೈಕುಂಠದ ಮಾರ್ಗಕ್ಕೆ ಹೋಗ್ಲಿ, ಇದು ನರಕಗಳಿಗೆ ಹೋಗದೆ ಇರ್ಲಿ ಅಂತ ಹೇಳಿ ಕಿವಿಯಲ್ಲಿ ಅವನಿಗೆ ಕರ್ಣಮಂತ್ರವನ್ನ ಹೇಳಿದ ತಕ್ಷಣನೇ, ಕರ್ಣಮಂತ್ರವನ್ನ ಹೇಳಿ ಮುಗಿಸಿದ ತಕ್ಷಣವೇ, ಕರ್ಣಮಂತ್ರ ಅನ್ನೋದು ಅದೇನೆ ಪಂಚಭೂತಗಳ ಮಂತ್ರ, ವೇದೋಕ್ತವಾದ ಮಂತ್ರಗಳು. ಬಟ್ ಅದನ್ನ ಹೇಳಿದ ತಕ್ಷಣನೇ ನಾರಾಯಣ ನಾರಾಯಣ ಅಂತ ನಾರಾಯಣ ಸ್ಮರಣೆಯನ್ನು ಮಾಡ್ತಾರೆ. ಯಾಕೆಂದ್ರೆ ನಾರಾಯಣ ಸ್ಮರಣೆಯನ್ನು ಮಾಡಿದಾಗ ಅಂತ್ಯಕಾಲದಲ್ಲಿ ನಿನ್ನ ಸ್ಮರಣೆ ಇರಲಿ ಅಂತ ದಾಸರು ಹಾಕ್ತಾರೆ. ಯಾಕಂದ್ರೆ ಅಜಾಮಿಳನ ಪ್ರಸಂಗದಲ್ಲಿ ಕಡೆನಲ್ಲಿ ನಾರಾಯಣ ಅಂತಿದ್ದಕ್ಕಾಗಿ ಅವನು ವಿಷ್ಣು ಭಕ್ತರು ಬಂದು ಅವನನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋದ್ರು ಅಂತ ಹೇಳಿ ಭಾಗವತ ಪುರಾಣದಲ್ಲಿ, ವಿಷ್ಣು ಪುರಾಣದಲ್ಲೆಲ್ಲ ಬರ್ತದೆ. ಸೊ ಹಾಗಾಗಿ ನಮ್ಮಲ್ಲಿ ಭಾರತೀಯರಲ್ಲಿ ಒಂದು ಸಂಸ್ಕೃತಿ ಏನಪ್ಪಾ ಅಂತ ಕೇಳಿದ್ರೆ 2 ಪಾಯಿಂಟ್. ಒಂದು ನಾರಾಯಣ ನಾರಾಯಣ ಅಂತ ಹೇಳ್ತಾರೆ. ಅದೇ ನೀವು ಕಾಶಿನಲ್ಲಿ ಮಣಿಕರ್ಣಿಕಾ ಘಾಟಲ್ಲಿ ಏನಾದ್ರು ಇದ್ರೆ ಅಲ್ಲಿ ಶವ ಸಂಸ್ಕಾರ ಮಾಡುವಾಗ ರಾಮರಾಮ ಅಂತ, ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂತ ರಾಮತಾರಕ ಮಂತ್ರವನ್ನು ಹೇಳ್ತಾರೆ. ಅಂದ್ರೆ ವೈಕುಂಠಕ್ಕೆ ಹೋಗ್ಲಿ ಇವ್ರು ಅಂತ, ನರಕಗಳಿಗೆ ಹೋಗದೆ ಇರ್ಲಿ, ವೈತರಣಿ ನದಿ ಪ್ರಾಪ್ತಿ ಆಗದೆ ಇರ್ಲಿ ಇವರಿಗೆ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿ. ಆದ್ರಿಂದ ಕಿವಿಯಲ್ಲಿ ನಾರಾಯಣ ಮಂತ್ರವನ್ನ ಹೇಳ್ತಾರೆ, ಯಮಭಟರ ದರ್ಶನ ಆಗದೆ ಇರ್ಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್ ಶೆಲುಪ್ಲೇಂಗರ್ ಅವ್ರ ಜೊತೆ ಮಾತಾಡೋದಕ್ಕೆ. ನಾವು ನೋಡ್ತಾ ಇದ್ದೀವಿ, ಈ ಕೊನೆಯ ಕ್ಷಣದ ವಿಧಿವಿಧಾನಗಳು ನಡೀತಾ ಇವೆ, ಕಟ್ಟಿಗೆಯನ್ನು ಜೋಡಿಸ್ತಾ ಇದ್ದಾರೆ. ಮನುಷ್ಯನ ಜೀವನ ಇಷ್ಟೇ ನೋಡಿ, ಇಷ್ಟೇ. ಹುಟ್ಟುವಂಥ ಸಂದರ್ಭದಲ್ಲಿ ಏನೂ ಇಲ್ಲದೇ ಬಂದಿರ್ತಾನೆ, ಸಾಯುವಂಥ ಸಂದರ್ಭದಲ್ಲೂ ಕೂಡ ಏನೂ ಇಲ್ಲದೇ ಖಾಲಿ ಕೈನಲ್ಲಿ ಹೊರಟೋಗ್ತಾನೆ. ಅದಕ್ಕೆ ಜಗತ್ತನ್ನು ಗೆದ್ದಂಥ ಅಲೆಕ್ಸಾಂಡರ್ ಸಾಯುವಂಥ ಸಂದರ್ಭದಲ್ಲಿ ಹೇಳಿದಂತೆ, ನನ್ನನ್ನು ನೀವು ಕಳಿಸ್ಕೊಡೋಕ್ಕಿಂತ ಮೊದಲು ನೀವು ಕೆಲಸ ಮಾಡಿ, ಈ ನನ್ನ ಶವದ ಕೈಗಳು ಅಂದರೆ ನನ್ನ ಬಾಡಿಯ ಕೈಗಳು ಮೇಲ್ಗಡೆ ಇರಲಿ ಅಂತ. ಖಾಲಿ ಕೈಗಳು. ಯಾಕಪ್ಪ ಅಂತಂತಂದರೆ, ಇಲ್ಲ ನಾನು ಬರಬೇಕಾದ್ರೆ ಏನೂ ತಂದಿರಲಿಲ್ಲ, ಹೋಗುವಂಥ ಸಂದರ್ಭದಲ್ಲೂ ಕೂಡ ನಾನು ಖಾಲಿ ಕೈನಲ್ಲಿ ಹೋಗ್ತಾ ಇದ್ದೀನಿ ನೋಡಿ ಅಂತ. ಯಾವುದೂ ಇಲ್ಲ. ಹೋಗುವಂಥ ಸಂದರ್ಭದಲ್ಲಿ ಮುತ್ತು ರತ್ನಗಳನ್ನು ತೂರಿಬಿಡಿ ಅಂತಂದ್ರೆ ನಮ್ಮಲ್ಲಿ ಈ ನಾಣ್ಯಗಳನ್ನು ತೂರ್ತೀವಿ ನೋಡಿ ನಾವು. ಅದಕ್ಕೇನೇ ಯಾಕದು? ಎಲ್ಲವನ್ನೂ ಕೂಡ ಪಡೆದು ಬಂದಿದ್ದೆ ನಾನು, ಎಲ್ಲವೂ ಕೂಡ ನನ್ನಲ್ಲಿತ್ತು. ಮುತ್ತು ರತ್ನ ವಜ್ರ ವೈಡೂರ್ಯ ಆಭರಣಗಳು, ಹಣಕಾಸು, ಶ್ರೀಮಂತಿಕೆ, ಅಹಂಕಾರ, ಗರ್ವ, ದರ್ಪ ಎಲ್ಲವೂ ಇತ್ತು. ಆದರೆ ಸಾಯುವಂಥ ಸಂದರ್ಭದಲ್ಲಿ ಏನೂ ಬರಲಿಲ್ಲ. ಹೊರಟೆ ನಾನು, ನನ್ನವರು ತನ್ನವರು ಎಲ್ಲರನ್ನು ಬಿಟ್ಟು ಹೊರಟೆ. ಗೊತ್ತೇ ಇಲ್ಲ. ಕಣ್ಣು ಮುಚ್ಚಿದ ತಕ್ಷಣ ಮುಗೀತು, ಚಿರನಿದ್ರೆಗೆ ಜಾರಿದ ತಕ್ಷಣ ಮುಗೀತು. ನಾವು ನೋಡ್ತಾ ಇದ್ದೀವಿ, ಇನ್ನೇನು ಅಗ್ನಿ ಸ್ಪರ್ಶದ ಸಂದರ್ಭ ಇದು. ಅವರ ಮನೆಯ ಹಿರಿಯ ಮಗ ಬನ್ನಿ, ಭಾನುಪ್ರಕಾಶ್ ಶರ್ಮಾ ಅವರಿದ್ದಾರೆ. ಭಾನುಪ್ರಕಾಶ್ ಶರ್ಮಾ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಎಸ್, ನೀವು ಬೇರೆ ಪೂಜೆನಲ್ಲಿದ್ದೀರಿ, ನಾವು ನಿಮ್ಮನ್ನು ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಈಗ ಅಗ್ನಿಸ್ಪರ್ಶ ನಡೀತಾ ಇದೆ. ಇದು ಈ ಕೊನೆಯ ಕ್ಷಣದ ವಿಧಿವಿಧಾನಗಳನ್ನು ಮಾಡೋದ್ರಲ್ಲಿ ತಾವು ನಿಸ್ಸೀಮರು. ಬಹಳಷ್ಟು ಈ ದೊಡ್ಡ ದೊಡ್ಡ VIP ಗಳು ಹೋದಂಥ ಸಂದರ್ಭದಲ್ಲಿ ತಾವೇ ಅದರ ನೇತೃತ್ವವನ್ನು ವಹಿಸಿರುವಂಥವ್ರು. ಈಗೇನೀಗ ಅಗ್ನಿಸ್ಪರ್ಶ, ಅದರ ಮೊದಲಿನ ಕ್ರಿಯೆಗಳು, ಅದರ ಬಗ್ಗೆ ಒಂಚೂರು ವಿವರಗಳು ಕೊಡಿ ಸರ್, ಸಂಕ್ಷಿಪ್ತವಾಗಿ. ಸರ್, ಖಂಡಿತವಾಗಿ ಇವತ್ತು ನಮಗೆಲ್ಲ ಕರ್ನಾಟಕದಾದ್ಯಂತ, ರಾಜ್ಯಾದ್ಯಂತ ದ್ವಾರಕೇಶ್ ಅವರ ಮೃತ್ಯು ಹೊಂದಿರತಕ್ಕಂಥದ್ದು ನಮಗೆಲ್ಲ ದುಃಖ ತರಿಸ್ತಾ ಇದೆ. ಆದರೂ ಸಹಿತ ಒಂದು ಸಂಸ್ಕಾರವನ್ನ, ಅಗ್ನಿ ಸಂಸ್ಕಾರ ಮುಖಾಂತರವಾಗಿ ಅವರಿಗೆ ಸಂಸ್ಕಾರವನ್ನ ಅವರ ಮಕ್ಕಳು ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನೆಲ್ಲ ನೋಡ್ತಾ ಇದ್ದೀವಿ. ಅದರಲ್ಲಿ ಪಂಚಭೂತಗಳಲ್ಲಿ ನಮ್ಮ ಶರೀರ ವಿಲೀನ ಆಗೋದು ಅಂತ ಹೆಸರು. ಪಂಚಭೂತ ಅಂದ್ರೆ ಪೃಥ್ವಿ, ಆಪಹ, ತೇಜಸ್ಸು, ವಾಯು, ಆಕಾಶವನ್ನ ಕರೀತಾರೆ. ಹಾಗೆ ಒಬ್ಬೊಬ್ಬರು ಒಂದರ ಪಾರ್ಸಿಗಳಲ್ಲಿ ಆಕಾಶದಲ್ಲಿರ್ತಾರೆ, ಸನ್ಯಾಸಿಗಳನ್ನ ಜಲದಲ್ಲಿ ಬಿಡ್ತಾರೆ. ಹಾಗೆ ಅಗ್ನಿ ಸಂಸ್ಕಾರವನ್ನ ನಾವು ಮಾಡತಕ್ಕಂತ ಒಂದು ಸಂಪ್ರದಾಯ ಉಳ್ಳವರು ಪ್ರತಿಯೊಬ್ಬರು ಅಗ್ನಿಮುಖೇನವಾಗಿ ಆ ದೇಹವನ್ನ ಅದರಲ್ಲಿ ದಹನವನ್ನ ಮಾಡ್ತಾರೆ. ಹಾಗೆ ಈಗಾಗಲೇ ಪ್ರಾರಂಭದಲ್ಲಿ ಆ ಶವಕ್ಕೆ ಬೇಕಾದಂತ ಎಲ್ಲ ಅಲಂಕಾರ ವಿಧಿವಿಧಾನಗಳನ್ನ ಮಾಡಿ ಶುದ್ಧವಾಗಿ ಸ್ನಾನವನ್ನ ಮಾಡಿಸಿದ್ರು. ನಂತರ ಪಂಚಗವ್ಯನ ಅಭಿಷೇಕ ಮಾಡಿದ್ರು, ನೂತನ ವಸ್ತ್ರ ಧಾರಣೆ ಮಾಡಿದ್ರು. ಅದಕ್ಕೆ ಶಾಸ್ತ್ರೋಕ್ತವಾಗಿ ಮಕ್ಕಳು ಔಪಾಸನ ಪುನಸ್ಸಂಧಾನ ಅಗ್ನಿಯನ್ನ ಮಾಡಿದ್ರು. ನಂತರ ಅದನ್ನ ತೆಗೆದು ಸುತ್ತಲೂ ಸ್ಮಶಾನಕ್ಕೆ ಹೋಗುವ ದಾರಿಗಳಲ್ಲಿ ನಾವು ಹೆಣಮಂದಿ ಇಟ್ಕೊಂಡು ಹೋಗ್ಬೇಕಾದ್ರೆ ಪಚ್ಚಿ ಬಲಿ ಅಂತ ಮಾಡಿದ್ರು. ನಂತರ ಅಲ್ಲೇ ಇರತಕ್ಕಂತ ಅದಕ್ಕೆ ಆ ಚಿತಾಗಾರದಲ್ಲಿ ತೆಗೆದುಕೊಂಡು ಹೋಗಿ ಅದರಲ್ಲಿ ಸೌದೆಗಳನ್ನ ಜೋಡಿಸಿ ಅದರಲ್ಲಿ ಪ್ರಾರ್ಥನೆಗಳನ್ನ ಮಾಡಿ ಆ ಒಂದು ಕಾಷ್ಟದ ಮಧ್ಯೆ ಆ ಶವವನ್ನ ಮಳಿಸಿದ್ದಾರೆ. ಅದರಲ್ಲಿ ಮಳಿಸಿದಾಗ 9 ಜಾಗದಲ್ಲಿ ನವರಂಧ್ರದಲ್ಲಿ ತುಪ್ಪವನ್ನು ಅಪಗಾರ ಮಾಡಿದ್ರು. ಶಿರಹ, ಚಕ್ಷುಷಿ, ನಾಸಿಕೆ, ಶ್ರೋತ್ರ ಅಂತ ಹೇಳಿ
ಎಲ್ಲ ಜಾಗದಲ್ಲೂ ತುಪ್ಪವನ್ನ ನವರಂಧ್ರದಲ್ಲಿ ಹಾಕಿದ್ದಾರೆ. ನಂತರ ಕಾಷ್ಟ ಸೌದೆ ಬೆರಣಿಯಿಂದ ಅದನ್ನ ಮುಚ್ಚಿದ್ದಾರೆ. ನಂತರ ಮಕ್ಕಳುಗಳು ಅವರೆಲ್ಲರೂ ಸಹಿತ ತುಂಡು ಬಟ್ಟೆಯನ್ನು ಉಟ್ಟು, ನಾನು ಜಗತ್ತಿನಲ್ಲಿ ಹೇಗೆ ಬಂದನೋ ತಾಯಿ ಗರ್ಭದಲ್ಲಿ ಅದೇ ರೀತಿ ಇತ್ತು 10 ದಿನಗಳ ಕರ್ಮವನ್ನು ಮಾಡ್ತೀನಿ ಅಂತ ಈಗಾಗಲೇ ಅಗ್ನಿ ಸ್ಪರ್ಶವನ್ನು ಮಾಡುವಂತ ನೋಡ್ತಾ ಇದೀವಿ. ಅದಕ್ಕೆ ಆ ಅಗ್ನಿಯನ್ನು ತೆಗೆದುಕೊಂಡು ಪ್ರದಕ್ಷಿಣೆ ಮಾಡಿ ಆ ಹಿಂದೆ ಮುಂದಾಗಿ ಆ ಚಿತೆಗೆ ಅಗ್ನಿಯನ್ನು ಸ್ಪರ್ಶ ಮಾಡ್ತಾರೆ. ನಂತರ ಸಂಪೂರ್ಣವಾಗಿ ಅದು ದಹನ ಆಗಬೇಕು. ಅದು ಬ್ರಾಹ್ಮಣ ಸಂಪ್ರದಾಯದಲ್ಲಿ ಈ ಒಂದು ಸಂಸ್ಕಾರವನ್ನ ಮಾಡುವಂತಹ ವಿಧಾನವನ್ನ ದ್ವಾರಕೇಶ್ ಅವರ ಮಕ್ಕಳುಗಳು ಇವತ್ತು ನೆರವೇರಿಸ್ತಾ ಇದ್ದಾರೆ. ಸರ್ ಈಗ ಒಟ್ಟೊಟ್ಟಿಗೆ ತಿರುಗ್ತಾ ಇರೋದು, ಜೊತೆಗೆ ಒಬ್ಬರ ಹೆಗಲ ಮೇಲೆ ಒಬ್ರು ಕೈ ಇಟ್ಕೊಂಡು ಸುತ್ತಾ ಇರುವಂತದ್ದು. ನಿಮ್ಮ ನಂತರವೂ ಕೂಡ ನಾವು ಒಟ್ಟೊಟ್ಟಿಗೆ ಇರ್ತೀವಿ ಅಥವಾ ನಿಮ್ಮನ್ನು ಒಟ್ಟೊಟ್ಟಿಗೆ ಕಳಿಸ್ಕೊಡ್ತೀವಿ, ಒಟ್ಟೊಟ್ಟಿಗೆ ನೆನಿತೀವಿ, ನಿಮ್ಮ ಹಾದಿನಲ್ಲಿ ಬದುಕ್ತೀವಿ ಅನ್ನೋದಕ್ಕೆ ಸಾಕ್ಷಿನ ಸರ್? ಖಂಡಿತವಾಗಿ ಅವರೆಲ್ಲ ಅಣ್ಣ ತಮ್ಮಂದ್ರು ಅಂದ್ಬಿಟ್ರೆ ಪಾಪ ಅವರೆಲ್ಲ ಒಬ್ರಿಗೊಬ್ರು ಹಿಡ್ಕೊಂಡಿದ್ದಾರೆ. ಅಣ್ಣ ಮಾಡಿಬಿಟ್ರೆ ತಮ್ಮಂದ್ರಿಗೆಲ್ಲ ಅದ್ರ ಫಲ ಬಂದೇ ಬರುತ್ತೆ. ಆದ್ರಿಂದ ಒಟ್ಟಿಗೆ ಜೀವನದಲ್ಲಿ ಇರ್ತೀವಪ್ಪ. ಕಣ್ಣ ಮುಚ್ಚೆ, ಕಾಡೆ ಕೂಡೆ, ಉತ್ತಿರ ಮೂಟೆ, ಉರುಳೆ ಹೊಟ್ಟು ಅಂತ ನಾನೆಲ್ಲ ಹೇಳ್ತಾ ಇರ್ತೀನಿ. ಅವತ್ತು ಕಣ್ಣು ಮುಚ್ಚಿದ ತಕ್ಷಣ ಕಾಡೆ ಗೋಡೆ ಸೌದೆ ಬೆರಣಿಯಿಂದ ಮುಚ್ಚಿಬಿಟ್ಟಿದ್ದಾರೆ. ನಿಮ್ಮಯ್ಯ ಹಕ್ಕಿ ಬಿಟ್ಟೆ ಅಪ್ಪ ನಿಲ್ಲಿಂದ ಹೋಗ್ತಾ ಇದೆಯಾ, ಗೌರವಯುತವಾಗಿ ನಿನ್ನನ್ನ ನಾನು ಕಳಿಸ್ಕೊಡ್ತಾ ಇದ್ದೀನಿ ಅಂತ. ಹೇಗೆ ಶಾಸ್ತ್ರ ವೇದ ಪುರಾಣವನ್ನ ಲೋಕ ಕಲ್ಯಾಣವನ್ನ ಮಾಡಿರ್ತಕ್ಕಂಥ ಅವ್ರಿಗೆ ಸನಕ ಸನಂದನ ಸರತ್ಕುಮಾರಾದಿಗಳು ಬಂದು ಕರ್ಕೊಂಡು ಹೋಗ್ತಾರಂತೆ. ಅಂತ ಒಂದು ವಿಶೇಷವಾದಂತಹ ಮುಡಿಯನ್ನು ಕೊಡಿಸಿ, ತಲೆ ಕೂದಲನ್ನ ತೆಗೆಸಿ, ಮಕ್ಕಳು ತುಂಡು ಬಟ್ಟೆಯನ್ನು ಇಟ್ಟು ಒಂದೇ ನಿಮಿಷ ವಾನಪ್ರಕಾಶ್ ಹಾಗೇ ಇರಿ, ಹಾಗೆ ಸಂಪರ್ಕದಲ್ಲಿ ಒಂದೇ ನಿಮಿಷ. ಎಸ್ ಭಾನುಪ್ರಕಾಶ್ ಶರ್ಮಾ ಅವರು ಸಾಕಷ್ಟು ಸಂಗತಿಗಳು ಮಾತಾಡ್ತಾ ಇದ್ರು. ಭಾನುಪ್ರಕಾಶ್ ಶರ್ಮಾ ಅವರೇ ತಾವು ಹೇಳಿದ್ರಿ ಏನು ಅಂದರೆ, ನಿಮ್ಮಯ್ಯ ಹಕ್ಕಿ ಬಿಟ್ಟೆ ಈ ಹಕ್ಕಿ ಎನ್ನುವಂಥದ್ದು ಏನು ಅಂತಂದರೆ ಅದೇ ಆತ್ಮ. ಶರೀರದಿಂದ ಪ್ರಾಣ ಪಕ್ಷಿ ಹಾರೋಯ್ತು ಅಂದರೆ ಮುಗಿದೋಯ್ತು ಸರ್, ಏನಂತೀರಿ? ಹೌದು. ಆರ್ತ ವಿಷಣ್ಣ ಶಿಥಿಲಾಶ್ಚ ಭೀತಾಃ ಘೋರೇಷು ಚ ವ್ಯಾಧಿಷು ವರ್ತಮಾನಾಃ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ ವಿವೃತ್ತ ದುಃಖಾಸ್ತಕ್ಕೆ ನಾವು ನಾರಾಯಣ ಶಬ್ದವನ್ನ ಹೇಳ್ತಾ ಇರೋ. ಇದರಿಂದ ಹೋಗ್ತಾ ಇದೆ ಪರಮಾತ್ಮನ ಸನ್ನಿಧಾನಕ್ಕೆ ಆತ್ಮ ಹೋಗ್ತಾ ಇದೆ. ಅವರ ಸನ್ನಿಧಾನದಲ್ಲಿ ನಾವು ಭಗವಂತನ ನಾರಾಯಣ ಸ್ಮರಣೆಯನ್ನು ಮಾಡ್ಲಿ ಅಂತೇಳಿ ಅವರೆಲ್ಲರೂ ಸಹಿತ ಅಗ್ನಿ ಸ್ಪರ್ಶವನ್ನ ಮಾಡಿದ್ದಾರೆ. ಆ ಒಂದು ಜ್ಯೋತಿ ಆತ್ಮ 15 ದಿನಗಳ ಕಾಲ ಇಲ್ಲೇ ಸುತ್ತಾಡ್ತಿರುತ್ತೆ. ಅದಕ್ಕೆ ಪ್ರತಿದಿನ ಅನ್ನ ನೀರುಗಳನ್ನ ಇಡ್ತೀವಿ. ನಂತರ ನಾವು ಅದಕ್ಕೆ ಸಂಪೂರ್ಣವಾಗಿ ಮೋಕ್ಷವನ್ನು ಕೊಡ್ತಕ್ಕಂಥ ವಿಧಿ ವಿಧಾನವನ್ನ ಅವರವರ ಧರ್ಮದಲ್ಲಿ ಅವರವರ ಸಂಪ್ರದಾಯದಲ್ಲಿ ಸಂಸ್ಕಾರದಲ್ಲಿ ಏನನ್ನು ಹೇಳಿದಾರೋ ಆ ರೀತಿ 15 ದಿನಗಳ ಕಾಲ ಕರ್ಮವನ್ನು ಮಾಡ್ತೇವೆ. ಈಗಾಗಲೇ ಅಲ್ಲಿಂದ ಆತ್ಮ ಓಡ್ತಾ ಇರುತ್ತೆ. ಆ ಚಿತೆ ಇದೇನಿದ್ರು ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ, ನಾವು ಅಳಬೇಡಬೇಕಾದಿಲ್ಲ. ತುಂಡು ದೇಹ, ಅದಕ್ಕೆ ನಾವು ಸಂಸ್ಕಾರವಾಗಿ ಕಳಿಸ್ಕೊಡ್ತಾ ಇದೀವಷ್ಟೇ. ಅದರ ಆತ್ಮಕ್ಕೆ ಸಂಸ್ಕಾರವನ್ನು ಮಾಡಿ ಮೋಕ್ಷ ಸಾಧನೆ ಹೋಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಓಕೆ ಧನ್ಯವಾದ ಭಾನುಪ್ರಕಾಶ್ ಶರ್ಮಾ ಅವರೇ, ನಮ್ಮ ಜೊತೆ ಮಾತಾಡೋದಕ್ಕೆ. ಭಾನುಪ್ರಕಾಶ್ ಶರ್ಮಾ ಅವರು ಎಲ್ಲವನ್ನು ಕೂಡ ಸಾಧ್ಯಂತವಾಗಿ ವಿವರಿಸಿದರು, ನಾವು ನೋಡ್ತಾ ಇದ್ದೀವಿ. ಇದು ಮನುಷ್ಯನ ಜೀವನ. ಅದಕ್ಕೋಸ್ಕರ ಈ ಪ್ರತಿ ಮನುಷ್ಯನ ಸಾವು ಈ ನುಳಿದಂಥವ್ರಿಗೆ ಪಾಠ ಆಗಬೇಕು ಅಂತ. ಹೇಗೆ ಬಂದರು, ಹೇಗೆ ಬೆಳೆದರು, ಯಾವುದನ್ನು ಹೇಗೆ ನಿಭಾಯಿಸಿದರು, ಏನು ಎತ್ತ ಅಂತ ಎಷ್ಟು ಸಾರಿ ಬಿದ್ದರೂ ಕೂಡ ಪುಟದೆದ್ದು ನಿಲ್ಲುವಂಥ ಒಂದು ಮನಸ್ಥಿತಿ ಈ ಕುಳ್ಳಂದು. ನೋಡಲಿಕ್ಕೆ ಕುಳ್ಳ, ಆದರೆ ಮನಸ್ಸಿನೊಳಗಡೆಗೆ ಒಂದು ಅಗಾಧತೆ ಇತ್ತು, ಎತ್ತರಕ್ಕೆ ಹೋಗುವಂಥ ಹಂಬಲ ಇತ್ತು. ಸಾಮಾನ್ಯ ಸಂಗತಿನ
ವಿಧಿವಿಧಾನಗಳು ಎಲ್ಲವೂ ಕೂಡ ಮುಗಿತಾ ಇದೆ. ಅಗ್ನಿ ಸ್ಪರ್ಶ ಆಯಿತು. ಇನ್ನು ಅವರು ನೆನಪು ಮಾತ್ರ, ದ್ವಾರಕೀಶ್ ಅನ್ನುವಂಥದ್ದು ನೆನಪು ಮಾತ್ರ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಯಾವ ಎತ್ತರಕ್ಕೆ ಏರಿ ಎಲ್ಲವನ್ನೂ ಕೂಡ ಮೀರಿ ನಿಂತು ಎಲ್ಲ ಸಂಕಷ್ಟಗಳನ್ನು ಮೆಟ್ಟಿ ನಿಂತು ಒಂದು ಲೆಕ್ಕದಲ್ಲಿ ಏನಂದರೆ ದಿಟ್ಟನಾಗಿ ಅದನ್ನು ಎದುರಿಸಿದಂಥ ರೀತಿ ಇತ್ತಲ್ಲ ದ್ವಾರಕೀಶ್ದು, ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ನಾವು ನೋಡ್ತಾ ಇದ್ದೀವಿ ಅದರ ವಿಧಿವಿಧಾನಗಳು ಯಾವ ರೀತಿ ಸಾಗ್ತಾ ಇದೆ ಅಂತ. ಘಟವನ್ನು ಒಡೆಯೋದ್ರ ಮುಖಾಂತರ, ನೀರನ್ನು ಚೆಲ್ಲೋದ್ರ ಮುಖಾಂತರ ಅಂತಿಮ ಹಂತದ ಪ್ರಕ್ರಿಯೆಗಳು ಈಗ ಶುರುವಾಗಿದೆ. ತೆಗಿಸಿ ಉರಿತಾ ಇದೆ ಬೆಂಕಿ. ಅದಾದ ನಂತರ ನೋಡಿ ಅಗ್ನಿ ಸ್ಪರ್ಶ ಆದ ನಂತರ ಮಕ್ಕಳುಗಳು ಕೂಡ ಬೆನ್ನು ಮಾಡಿದ್ರು. ಇದೇ ನೋಡಿ ಜೀವನ, ಎಂಥ ಒಂದು ಪಾಠ ಇದೆ ನೋಡಿ. ಏನಿದೆ ಅಗ್ನಿನಲ್ಲಿ, ಏನಿದೆ ಅಗ್ನಿನಲ್ಲಿ. ಭೃಗು ಮಹರ್ಷಿ ಅಗ್ನಿ ಹೇಳಿದಂತೆ ನೀನು ಸರ್ವಭಕ್ಷಕನಾಗುವಂಥ ಶಾಪ ಕೊಟ್ಟನಂತೆ ಕಾರಣಾಂತರಗಳಿಂದ. ಅಗ್ನಿ ಸರ್ವಭಕ್ಷಕ, ಇನ್ನು ಉಳಿಯುವಂಥದ್ದು ಬೂದಿ ಮಾತ್ರ. ಆದರೆ ಮಾಡಿದಂಥ ಕೆಲಸ ಕಾರ್ಯಗಳು, ಆ ನೆನಪುಗಳು ಸದಾ ಶಾಶ್ವತ,
ಸದಾ ಶಾಶ್ವತ. ಒಂದು 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 ಮಾತು ಜ್ಞಾಪಕ ಆಗುತ್ತೆ, ಬಹಳ ಅದ್ಭುತವಾಗಿ ಕವಿ ಹೇಳ್ತಾನೆ ಒಂದು ಕಡೆಗೆ, ನನ್ನ ಸಮಾಧಿಯ ಬಳಿ ನಿಂತು ನೀನು ಅಳಬೇಡ, ನೀನು ಅಳಬೇಡ, ನಿನ್ನ ಸಮಾಧಿಯ ನಿಂತು. ಸಮಾಧಿಯ ಬಳಿ ನಿಂತು ನೀನು ಅಳಬೇಡ, ನಾನು ಅಲ್ಲಿಲ್ಲ, ನಾನಲ್ಲಿ ಮಲಗುವುದಿಲ್ಲ, ನಾನು ಬೀಸುವ ಗಾಳಿ, ನಾನು ಬೀಸುವ ಸಾವಿರ ಗಾಳಿ, ನಾನು ಹಿಮದ ಮೇಲಿನ ವಜ್ರದ ಹೊಳಪು, ನಾನು ಮಾಗಿದ ಧಾನ್ಯದ ಮೇಲಿರುವಂಥ ಸೂರ್ಯ, ನಾನು ಶರತ್ಕಾಲದ ಮಳೆ, ನೀನು ಬಂದು ಅಳಬೇಡ, ನೀನು ನಾನಲ್ಲಿಲ್ಲ ನಾನು ಅಂತ. ಅಂದರೆ ಎಲ್ಲೆಲ್ಲೋ ಇದ್ದೀನಿ, ಆದರೆ ನಾನೆಲ್ಲಿ ಸತ್ತೇ ಅನ್ನುವಂಥ ಜಾಗ ಇದೆಯಲ್ಲ, ನನ್ನೆಲ್ಲಿ ನನ್ನ ಅಂತಿಮ ಸಂಸ್ಕಾರ ಆಯಿತು ಅನ್ನುವಂಥ ಜಾಗ ಇದೆಯಲ್ಲ, ಅಲ್ಲಿಲ್ಲ ನಾನು. ಅದಕ್ಕೆ ಬಹಳ ಒಂದು ಅದ್ಭುತವಾದಂಥ ಒಂದು ಪಾಠ ಇದೆ. ಪ್ರತಿಯೊಬ್ಬ ವ್ಯಕ್ತಿಯ ಸಾವು ಕೂಡ ಒಂದು ಪಾಠ. ಅವ್ರೇನೇನು ತಪ್ಪು ಮಾಡ್ದ ಆ ತಪ್ಪನ್ನು ನಾವು ಮಾಡಬಾರ್ದು. ಏನೇನು ಸಾಧನೆ ಮಾಡಿದ್ರು ಆ ಸಾಧನೆಯನ್ನು ಖಂಡಿತ ನಾವು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಸತ್ತ ನಂತರವೂ ಕೂಡ ಬದುಕಿರಬೇಕು. ಅದು ನೋಡಿ ಜೀವನದ ಒಂದು ದೊಡ್ಡ ಸಾರ ಏನು ಅಂತಂದರೆ, ನಾವು ಸತ್ತ ನಂತರವೂ ಕೂಡ ನಾವು ಬದುಕಿರಬೇಕು. ಆ ಬದುಕಿರಬೇಕು ಅನ್ನೋದಾದರೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಸಾಧಿಸಬೇಕು, ಎತ್ತರಕ್ಕೆ ಹೋಗಬೇಕು, ಸದಾ ಸಮಾಜದ ಪರವಾಗಿ ನಿಲ್ಲಬೇಕು, ಯಾರಿಗೂ ಕೆಟ್ಟದ್ದು ಬಯಸಬಾರ್ದು, ಯಾವತ್ತೂ ಕೂಡ ಮನಸ್ಸಿನ ಒಳಗಡೆ ಒಂದು ಸೀಲ್ ಕಟ್ಕೊಂಡಿರಬಾರ್ದು, ಕರುಬಾರ್ದು, ಹೊಟ್ಟೆವರಿ ಇರಬಾರ್ದು. ನಮ್ಮ ಅಗ್ನಿ ಅನ್ನುವಂಥದ್ದು ಬರೀ ಇಲ್ಲಿ ಸುಡೋದಲ್ಲ, ನಾವು ಒಳಗಡೆ ಆ ಹೊಟ್ಟೆ ಕಿಚ್ಚನ್ನು ಇಟ್ಕೊಂಡ್ರೆ, ನಮ್ಮಲ್ಲಿ ನೆಗೆಟಿವಿಟಿ ಇದ್ದರೆ ನಿಧಾನವಾಗಿ ನಮ್ಮನ್ನೇ ಸುಡ್ತಾ ಇರುತ್ತೆ. ಸತ್ತ ನಂತರ ದೇಹವನ್ನು ಈ ರೀತಿ ಚಿತೆಗೆ ಹಾಕುವಂಥದ್ದು, ಬೆಂಕಿ ಹತ್ತುವಂಥದ್ದು ಅತ್ಯಂತ ಸಹಜ, ಅದು ಆಗಲೇಬೇಕು. ಆದರೆ ನಮ್ಮಲ್ಲಿರುವಂಥ ಈ ಕೆಟ್ಟತನಗಳಿದಾವಲ್ಲ, ಅದು ನಮ್ಮನ್ನೇ ಸುಟ್ಟು ಬಿಡ್ತವೆ. ಆ ರೀತಿ ಆಗಬಾರ್ದು. ಇಂಥ ಒಂದು ದೊಡ್ಡ ಸಂದೇಶ ಈ ಸಾವಿನ ಮುಖಾಂತರ ಇರುತ್ತೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಏನೂ ಇಲ್ದಿರುವಂಥ ದ್ವಾರಕೆ ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟಿದ್ದೇನೆ ಸಾಮಾನ್ಯ ಸಂಗತಿನ. ದೊಡ್ಡ ದೊಡ್ಡ ನಟರನ್ನು ಅವರು ಹಾಕ್ಕೊಂಡು ಸಿನಿಮಾ ಮಾಡಿದ ಸಾಮಾನ್ಯ ಸಂಗತಿನ. ಏನೇನೂ ಇಲ್ದಿರುವಂಥ ವ್ಯಕ್ತಿ ತನ್ನ ಅಣ್ಣನ ಆಟೋಮೊಬೈಲ್ ಶಾಪ್ನ ಟೇಬಲ್ ಮೇಲೆ 50,000 ರೂಪಾಯಿ ಇಡ್ತೀನಿ ಅನ್ನುವಂಥ ಒಂದು ಶಪಥ. ಅದಕ್ಕೋಸ್ಕರ ಏನು ಅಂದರೆ, ಮೇಯರ್ ಮುತ್ತಣ್ಣ ಮಾಡಾದ್ಮೇಲೆ 50,000 ರೂಪಾಯಿ ತಗೊಂಡೋಗಿ ಅಣ್ಣನ ಟೇಬಲ್ ಮೇಲೆ ಇಟ್ಟಂಥ ರೀತಿ ಸಾಮಾನ್ಯ ಸಂಗತಿನ ಅದು. ಇದು ಅಂದರೆ ನಾನು ಏನನ್ನು ಬೇಕಾದರೂ ಸಾಧಿಸಬಲ್ಲೆ ಅಂತ. ನಾನು ಶಂಕರ್ನಾಗಲ್ಲಿ ಈ ಮನೋಭಾವನೆ ನೋಡಿದ್ವಿ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂಥ ಸಂದರ್ಭದಲ್ಲಿ ಒಂದು ಕಾನ್ಸೆಪ್ಟ್ ರೆಡಿ, ಒಂದು ಸ್ಕ್ರಿಪ್ಟ್ ರೆಡಿ, ಸೀನ್ಗಳು ರೆಡಿ. ಅದರ ದ್ವಾರಕೀಶ್ ಅವರಲ್ಲಿ ನಾವು ನೋಡಿದ್ವಿ. ಒಂದು ಕಡೆ ಬಸ್ ಹತ್ತುತ್ತಾರೆ, ಅಲ್ಲಿಂದ ಏನೋ ಒಂದು ಕಾನ್ಸೆಪ್ಟ್ ಬರುತ್ತೆ, ಎಸ್ ನಾನು ಮಾಡಬೇಕು ಅಂತ. ಬಸ್ ಇಳಿಯೋ ಅಷ್ಟೊತ್ತಿಗೆ ಆಗಲೇ ರೆಡಿ ಏನೇನು ಮಾಡಬೇಕು ಅನ್ನುವಂಥದ್ದು ಸಾಮಾನ್ಯ ಸಂಗತಿನ. ಗೆಲ್ಲೋ ಅಂಥ ತಂತ್ರಗಾರಿಕೆ ಏನು, ಇಲ್ಲಿ ಮ್ಯಾನೇಜ್ಮೆಂಟ್ ಗುಣಗಳಿವೆ, ಇಲ್ಲಿ ಮ್ಯಾನೇಜ್ಮೆಂಟ್ ಪಾಠಗಳಿವೆ. ಇಲ್ಲಿ ಏನು ಮಾಡಬೇಕು, ಈಗ ನಾನೇ ಹೀರೋ ಆಗ್ಬಿಡ್ತೀನಿ ಅಂತ ತಿಳ್ಕೊಳ್ಳಿ, ಯಾರು ನೋಡ್ತಾರೆ? ಅದಕ್ಕೆ 000 ಅಂತ ಹೆಸರಿಟ್ಟಿದ್ದು. ಹೆಸರಿಲ್ಲ, ನೇಮ್ ಇಲ್ಲ, ಫೇಮ್ ಇಲ್ಲ, ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ, ಎಲ್ಲದರಲ್ಲೂ ಝೀರೋದಿಂದ ಹೀರೋ ಆಗೋದಂಗೆ. ಆವಾಗ ಅವ್ರು ಮಾಡಿದ ಕಾನ್ಸೆಪ್ಟ್ ಏನು ಗೊತ್ತಾ? ರಾಜ್ಕುಮಾರ್ ಯಾರ್ಯಾರನ್ನ ಖಳನಾಯಕರನ್ನಾಗಿ ಮಾಡಿದ್ರು ಅವರೇ ನನ್ನ ಖಳನಾಯಕರಾಗಿರಬೇಕು. ನೋಡಪ್ಪ, ಇದು ಸಂಗತಿ. ಉದಯ್ ಕುಮಾರ್ ಖಳನಾಯಕರಾಗ್ತಾರೆ. ಅವರ ಆಪರೇಷನ್ ಡೈಮಂಡ್ ರಾಕೆಟ್ ಆ ಸಿನಿಮಾಗಳಿದಾವಲ್ಲ, ಅಲ್ಲಿ ಬಾಂಡ್ ಸಿನಿಮಾಗಳಿದಾವಲ್ಲ, ಅದರಲ್ಲಿ ಯಾರು ಖಳನಾಯಕರು ಅಂದರೆ ಉದಯ್ ಕುಮಾರ್ ಖಳನಾಯಕರಾಗ್ತಾರೆ. ನಾಯಕರಾದಂಥವ್ರು ಅವರೇ ನನಗೂ ಖಳನಾಯಕರಾಗಿರಬೇಕು. ಯಾರು ಹೀರೋಯಿನ್ಗಳಾಗಿರ್ತಾರೆ ಅವರೇ ಹೀರೋಯಿನ್ಗಳಾಗಬೇಕು. ಈ ಮುಖಾಂತರ ನಾನು ಸಾಧಿಸಿ ತೋರಿಸಬೇಕು. ಇದು ಸಂಗತಿ, ಇದು ಸಾಮಾನ್ಯ ಸಂಗತಿನ. ಸೊ ಇದು ಇಲ್ಲಿಗೆ ಒಂದು ಅಧ್ಯಾಯ ಮುಗಿದೋಯಿತು. ಅವರು ಪಂಚಭೂತಗಳಲ್ಲಿ ಲೀನವಾದರು. ಇನ್ನು ಉಳಿದಿರುವಂಥದ್ದು ನೆನಪುಗಳು, ಅವರು ಮಾಡಿಟ್ಟಂಥ ಸಾಧನೆಗಳೇನೇನಿದೆಯಲ್ಲ ಆ ಸಾಧನೆಗಳು, ಜೊತೆಗೆ ಮಾಡಬಾರದಾಗಿರುವಂಥ ತಪ್ಪುಗಳು. ಅವ್ರು ಹೇಳ್ತಾರೆ ತುಂಬ ಸಂದರ್ಭಗಳಲ್ಲಿ, ನಾನು ಜಗಳ ಮಾಡಿದೆ, ಗುದ್ದಾಟ ಮಾಡಿದೆ, ಕೆಲವು ಸಂದರ್ಭಗಳಲ್ಲಿ ನಾನೇ ರಾಜಿಯಾಗಿ ಹೋಗಬೇಕಾಗಿತ್ತು ವಿಷ್ಣುವರ್ಧನ್ ಹತ್ರ, ಹೋಗಲಿಲ್ಲ ನಾನು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಇದರಿಂದ ಆದಂಥ ನಷ್ಟ ಯಾವುದು? ಇವರಿಬ್ಬರು ಜಗಳದಿಂದ ಕನ್ನಡ ಚಿತ್ರರಂಗಕ್ಕೆ ನಷ್ಟ ಆಯಿತು. ಸೊ ಈ ರೀತಿ ಹಲವಾರು ಪಾಠಗಳಿವೆ. ಜೊತೆಗೆ ಅವರು ಪುಟ್ಟದು ಎದ್ದು ನಿಂತಹ ಹಲವಾರು ಸಂಗತಿಗಳಿದೆಯಲ್ಲ, ಅದು ನಮಗೆ ನಿಮಗೆ ಪ್ರೇರಣೆ.